ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಈಗೇನಪ್ಪ ಅಂದ್ರೆ ಒಂದು ಭಾಳ ದಿನ ನಂತರ ಒಂದು ವಿಡಿಯೋ ಮಾಡತ್ತಾನೆ. ಯಾಕಂತಂದ್ರೆ ಈಗ ರೈತರ ಅಂದಮೇಲೆ ಒಂದು ಈಗ ಬಿತ್ತೋ ಸೀಸನ್, ಹಿಂಗಾಗಿ ಒಂದು ಯಾವುದೋ ಒಂದು ವಿಡಿಯೋ ಮಾಡಿಲಾಗಿತ್ತು. ಈಗ ಒಂದು ಏನಪ್ಪ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದ್ರೆ ಒಂದು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಳೋರನ್ನ. ಈಗೇನಪ್ಪ ಅಂತಂದರೆ ಯಾವುದ್ರ ಬಗ್ಗೆ ಅಂತಂದ್ರೆ ಇವಾಗ ಏನಪ್ಪ ಅಂದ್ರೆ ಒಂದು ನಾಟಿ ಕೋಳಿ ಸಾಕಾಣಿಕೆ ನೀವು ಮಾಡ್ತೀನಿ ಅಂತಂದ್ರೆ ಅಥವಾ ನಿಮ್ಮ ಆಲ್ರೆಡಿ ಮಾಡಿದ್ದೀರಿ ಅಂತಂದ್ರೆ ಈಗ ಏನಪ್ಪ ಅಂತಂದ್ರೆ ಒಂದು ಶೆಡ್ ನಿರ್ಮಾಣ ಭಾಳ ಇಂಪಾರ್ಟೆಂಟ್ ಆಕೈತಿ. ಯಾಕಂದ್ರೆ ನೀವು ಒಂದು ಶೆಡ್ ನಿರ್ಮಾಣ ಮಾಡ್ಬೇಕಂತಂದ್ರೆ ಅದಕ್ಕೆ ಮಿನಿಮಮ್ ಏನೂ ಇಲ್ಲಪ್ಪ ಅಂತಂದ್ರೆ ಒಂದು 60,000 to 70,000 ಒಂದು ಸಣ್ಣ ಒಂದು ಶೆಡ್ ಮಾಡ್ತೇವೆ ಅಂತಂದ್ರೆ, ಇಲ್ಲ ನಾವು ಒಂದು ಸ್ವಲ್ಪ ದೊಡ್ಡ ಲೆವೆಲ್ದಾಗ ಒಂದು ಶೆಡ್ ಮಾಡ್ತೇನೆಪ್ಪ ಅಂತಂದ್ರೆ ಒಂದು 1 ಲಕ್ಷ, ಹಿಂಗೆ 1.5 ಲಕ್ಷ ಹಿಂಗೆ. ಮತ್ತು ನೀವು ಅತಿಶಯ ಒಂದು ಫಾರ್ಮ್ ಲೆವೆಲ್ಗೆ ಮಾಡ್ತೇನೆ ಅಂತಂದ್ರೆ ಅದು ನಿಮ್ಮದೊಂದು ನಿಮಗೆ ಒಂದು ಬಿಟ್ಟಿದ್ದು ಖರ್ಚು ಹೆಚ್ಚಾಗ್ತೇವೆ, ಸುಮಾರು ಖರ್ಚು ಬರ್ತೈತಿ. ಈಗೇನಪ್ಪ ಅಂತಂದ್ರೆ ನಾವು ಒಂದು ಸಿಂಪಲ್ಲಾಗಿ ಒಂದು ಶೆಡ್ ಮಾಡಬೇಕು ಅಂತಂದ್ರೆ ಒಂದು ಮಿನಿಮಮ್ ಒಂದು 60,000 to 70,000 ಅಂತೂ ಖರ್ಚಾಗ್ತೈತಿ. ಆ ಶೆಡ್ ನಿರ್ಮಾಣನ ಯಾವ ಥರ ಮಾಡಬೇಕು ಮತ್ತು ಹೆಂಗೆ ಮಾಡಬೇಕು ಅನ್ನೋದು ಒಂದು ವಿವರನ ತಿಳಿಸ್ಕೊಡ್ತೀನಿ. ಮತ್ತು ನೀವು ಒಂದು ಶೆಡ್ ನಿರ್ಮಾಣ ಮಾಡ್ತೀರಿ ಅಂತಂದ್ರೆ ನಿಮ್ಮ ಒಂದು ಪಂಚಾಯತಿ ಲೆವೆಲ್ ಒಳಗೆ ಒಂದು ಯಾವುದೋ ಒಂದು ಸಂಸ್ಥೆ ಒಳಗೆ ಈ ಥರ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂತಂದ್ರೆ ಒಂದು ಸ್ಕೀಮ್ಗಳು ಈಗ ಸ್ಟಾರ್ಟ್ ಆಗಿದ್ದಾವೆ. ಯಾಕಂದರೆ ಈಗ ನಾಟಿ ಕೋಳಿ ಸಾಕಾಣಿಕೆ ಒಂದು ನಶಿಸಿ ಹೋಗ್ತಾ ಇರುವಂಥ ಅದೊಂದು ಪ್ರಾಣಿ ಅಂದರೆ ಒಂದು ಪಕ್ಷಿ ಯಾವುದೋ ಅಂದರೆ ಈ ಒಂದು ನಾಟಿ ಕೋಳಿ ಏನೈತಲ್ಲ ಈಗ ಒಂದು ಸಾಕಾಣಿಕೆ ಮಾಡೋದು ಭಾಳ ಕಡಿಮೆ ಐತಿ. ಅಂದರೆ ಈಗ ಒಂದು ಹಳ್ಳಿ ಲೆವೆಲ್ದಾಗ ಏನೈತಲ್ಲ ಸ್ವಲ್ಪ ಏನೋ ಇಲ್ಲ ಸ್ವಲ್ಪ ಲೆವೆಲ್ದಾಗ ಉಳ್ಕೊಂಡೈತಿ. ಹೀಗಾಗಿ ಆ ಒಂದು ಪಕ್ಷಿನ ಒಂದು ಏನಾದ್ರು ನಾವು ಒಂದು ನಾಟಿ ಕೋಳಿನ ಈಗ ಒಂದು ಬಿಸ್ನೆಸ್ ಲೆವೆಲ್ದಾಗ ಒಂದು ತೊಗೊಂಬರ್ತಾಯಿದ್ದಾರೆ. ಆ ಒಂದು ಏನಪ್ಪ ಅಂತಂದ್ರೆ ವ್ಯಾಪಾರ ಮಾಡುವಂಥ ಲೆವೆಲ್ದಾಗ ಈ ಒಂದು ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಅದರದ್ದೊಂದು ಶೆಡ್ಗಳು ಒಂದು ಏನಾಯ್ತಲ್ಲ ಅದೊಂದು ಪಂಚಾಯತಿ ಒಳಗೆ ನೀವು ಒಂದು ನಾಟಿ ಕೋಳಿ ಸಾಕಾಣಿಕೆ ಅಥವಾ ಒಂದು ಕೋಳಿ ಸಾಕಾಣಿಕೆ ಒಂದು ಶೆಡ್ ಮಾಡೋಕೆ ಅನ್ನೋಂಥೇಳಿ ಒಂದು ಸ್ಕೀಮ್ ಇದ್ದಾವೆ. ಆ ಸ್ಕೀಮನ್ನು ನೀವು ಒಂದು ಯೂಸ್ ಮಾಡಿಕೊಂಡು ಮತ್ತು ನೀವೊಂದು ಶೆಡ್ಡನ್ನು ನಿರ್ಮಾಣ ಮಾಡ್ಬೋದು. ಮತ್ತು ಒಂದು ನೀವು ಯಾವುದೋ ಒಂದು ಸಂಸ್ಥೆಗಳು ಈಗ ಇತ್ತೀಚೆಗೆಲ್ಲ ಒಂದು ಸ್ವಲ್ಪ ಸಂಸ್ಥೆಗಳೆಲ್ಲ ಬರ್ತಾ ಇದ್ದಾವೆ. ಆ ಸಂಸ್ಥೆ ಮುಖಾಂತರ ನೀವು ಒಂದು ಶೆಡ್ಡನ್ನು ಒಂದು ನಿರ್ಮಾಣ ಮಾಡ್ಕೋಬೋದು. ಈಗ ನಾನು ನಿಮಗೊಂದು ಸ್ಕ್ರೀನ್ ಮೇಲೆ ಕಾಣಿಸ್ತೈತಿ. ಈ ಒಂದು ಶೆಡ್ ನಿರ್ಮಾಣದ ಬಗ್ಗೆ ನಿಮಗೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ರೀತಿ ನಿಮಗೊಂದು ವಿಡಿಯೋಗಳು ಇಷ್ಟ ಆದರೆ ನಿಮ್ಮೊಂದು ಲೈಕು ಮತ್ತು ನಿಮ್ಮೊಂದು ಅಭಿಪ್ರಾಯ ಏನಿತ್ತಲ್ಲ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ಬರೀ ಸ್ನೇಹಿತರೆ ಇವಾಗ ನಾನೇನು ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಸ್ಕ್ರೀನ್ ಮೇಲೆ ನೀವು ನೋಡಿರ್ಬೇಕಾ ಈ ಥರ ಒಂದು ಶೆಡ್ ನಿರ್ಮಾಣ ಮಾಡೋದು ಹೆಂಗಂತ ನಾನು ಒಂದು ಆಲ್ರೆಡಿ ಮಾಡಿರೋವಂಥ ಶೆಡ್ಡನ್ನ ಈಗ ಯಾವ ಥರ ಒಂದು ಕಂಪ್ನಿಯಿಂದ ಒಂದು ಶೆಡ್ ನಿರ್ಮಾಣ ಮಾಡ್ತಾರಂತೇಳಿ ಸಂಪೂರ್ಣದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಒಂದು ಶೆಡ್ಡನ್ನು ಯಾವ ಥರ ಒಂದು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಏನಪ್ಪ ಅಂತಂದ್ರೆ ಒಂದು ಶೆಡ್ಡನ್ನ ನೀವು ಒಂದು ಆಲ್ರೆಡಿ ಶೆಡ್ ಮಾಡಿದ್ದೀರಿ ಅಂತಂದ್ರೆ ನೀವು ಅದನ್ನು ಒಂದು ಮಾಡ್ಕೋಬೋದು. ಅಂತಂದರೆ ಈಗ ನೀವು ಒಂದು ಶೆಡ್ ನಿರ್ಮಾಣ ಮಾಡಿದ್ದೀರಿ ಅಂತಂದಮೇಲೆ ನಿಮ್ಗೆ ಯೂಸ್ ಆಗೋದಿಲ್ಲ ಅಂತೇಳಿ ಮಾಡ್ಕೊಬಿಟ್ರೆ ನಿಮ್ಮ ಒಂದು ಯಾರೋ ಒಂದು ಮಹಿಳೆಯರು ಯಾರು ಇರ್ತಾರಲ್ಲ ಆ ಮಹಿಳೆಯರು ಒಂದು ಯಾವುದಾದ್ರು ಒಂದು ಸ್ವಸಹಾಯ ಸಂಘದೊಳಗಿದ್ರೆ ಅಥವಾ ಒಂದು ಸ್ತ್ರೀ ಶಕ್ತಿ ಸಂಘ ಏನಂತಾರಲ್ಲ ಈ ಥರ ಸಂಘಗಳು ಇದ್ರೆ ಆ ಸಂಘ ಒಳಗೆ ಇದ್ರೆ ಅವರು ಒಂದು ಏನಪ್ಪ ಅಂತಂದರೆ ಈಗೇನು ಒಂದು ಸಂಸ್ಥೆ ಏನು ಬಂದದಲ್ಲ ಈಗ ಒಂದು ಸೆಲ್ಕೋ ಸೋಲಾರ್ ಕಂಪ್ನಿ ಅವರ ಕಡೆಯಿಂದ ಒಂದು ಶೆಡ್ ನಿರ್ಮಾಣ ಮಾಡಿಕೊಡ್ತಾಯಿದ್ದಾರೆ. ಅಂತಂದ್ರೆ ಒಂದು 50% ಒಂದು ಸಬ್ಸಿಡಿ ಸಹಾಯಧನದೊಳಗೆ ಮತ್ತು ಉಳಿದಿರೋದು ಏನೈತಲ್ಲ ನಿಮ್ಮ ಒಂದು ಏನೋ ದುಡ್ಡು ಏನೈತಲ್ಲ ಆ ಒಂದು ಕೋಳಿ ನೀರಿದ್ರೆ ಅಂದ್ರೆ ಕೋಳಿ ಸಾಕಾಣಿಕೆ ಮಾಡ್ಬೇಕನ್ನೋರಿದ್ರೆ ಒಂದು ಕೋಳಿ ತಗೊಳಕ್ಕೆ ಒಂದು ಈ ಥರ ಒಂದು ಏನಪ್ಪ ಅದ ಅಂದ್ರೆ ದುಡ್ಡು ಈಗ ಒಂದು 50% ಸಬ್ಸಿಡಿನ ಏನೈತಲ್ಲ ಅವರು ಒಂದು ಶೆಡ್ ನಿರ್ಮಾಣ ಮಾಡಿಕೊಡ್ತಾರೆ. ಇನ್ನೊಂದು 50% ಏನೈತಲ್ಲ ಒಂದು ಕೋಳಿ ನೀವು ಒಂದು ಸಾಕಾಣಿಕೆ ಮಾಡ್ಬೇಕನ್ನೋದು ಒಂದು ಕೋಳಿ ತಗೊಳಕ್ಕೆ ಅಥವಾ ನಿಮ್ಮ ಒಂದು ಕೋಳಿಗಳು ಏನು ಆಲ್ರೆಡಿ ಇದ್ದರೆ ಅವು ಇನ್ನೂ ಬೆಸ್ಟ್ ಆಕೈತೆ. ಹೀಗಾಗಿ ಆ ಒಂದು ಕಂಪ್ನಿಯವ್ರ ಕಡೆಯಿಂದ ಈ ಥರ ಒಂದು ಸ್ಕೀಮ್ಗಳು ಬಂದಿದ್ದಾವೆ. ನೀವು ಒಂದು
ಅದೇನೋ ಒಂದು ಪಂಚಾಯತಿ ಒಳಗೆ ಅಥವಾ ನಿಮ್ಮ ಒಂದು ಈ ಏನು ಹತ್ತಿರದಾಗ ನಿಮ್ಮ ಒಂದು ಗೋರ್ಮೆಂಟಿಂದ ಏನು ಹಸುಗಳು ಡಾಕ್ಟ್ರ್ ಇರ್ತಾರಲ್ಲ, ಈ ಹಸುಗಳ ಡಾಕ್ಟರ್ ಕಡೆಯಿಂದ ಒಂದು ಮಾಹಿತಿನೂ ಸಿಗ್ತೈತೆ ಅದ್ರ ಬಗ್ಗೆ. ಈಗ ನಾನೇನು ಒಂದು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಸ್ಕೀಮನ್ನ ನೀವು ನೋಡಿರಿ. ಈ ಒಂದು ಶೆಡ್ಡನ್ನು ಯಾವ ಥರ ನಿರ್ಮಾಣ ಮಾಡಿದಾರೆ ಅಂತೇಳಿ ಒಂದು ಬೆಸ್ಟ್ ಒಂದು ಶೆಡ್ ಅನಿಸ್ತದೆ ನನ್ನ ಒಂದು ಅಭಿಪ್ರಾಯಕ್ಕೆ. ಒಂದು ಶೆಡ್ ಒಂದು ಚಲೋ ಐತಂತೇಳಿ ಅಂತಂದರೆ ಈಗ ನೋಡಿರಿ, ಇದ್ರೊಳಗೆ ಒಂದು ಏನಪ್ಪ ಅಂದ್ರೆ ಸೆಲ್ಕೋ ಸೋಲಾರ್ ಕಂಪ್ನಿಯವರ ವತಿಯಿಂದ ಈ ಒಂದು ಶೆಡ್ ನಿರ್ಮಾಣ ಮಾಡ್ತಾಯಿದ್ದಾರೆ. ಅಂತಂದ್ರೆ ಈ ಒಂದು ಶೆಡ್ ನಿರ್ಮಾಣ ಮಾಡೋಕ್ಕೆ ಹೆಂಗಂತಂದ್ರೆ ಅವ್ರು ಯಾವ ಥರ ಒಂದು ಮಾಡಿದ್ದಾರೆ ಅಂತಂದ್ರೆ, ಒಂದು ಬ್ಯಾಟ್ರಿ ಸಿಸ್ಟಮ್ ಅಂದ್ರೆ ಈಗ ಮೊಟ್ಟೆ ಇಡೋಕ್ಕೆ ಜಾಗ ಬೇರೆ, ಒಂದು ಕಾವು ಗಿಡಕ್ಕೆ ಜಾಗ ಬೇರೆ, ಈ ಥರ ಒಂದು ಸೈಡ್ ಅದಕ್ಕೆ ಏನಪ್ಪ ಅಂದ್ರೆ ಮೆಸ್ ಹಾಕ್ಕೊಂಡಿದ್ದಾರೆ. ಮತ್ತು ಆಮೇಲೆ ಗ್ರೀನ್ ಶೆಡ್ ನೆಟ್ ಒಂದು ಹಾಕ್ಕೊಂಡಿದ್ದಾರೆ. ಈ ಥರ ಒಂದು ಹಾಕಿ ಒಂದು ಶೆಡ್ ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಒಂದು ಬೆಸ್ಟ್ ಒಂದು ಒಳ್ಳೆ ಚೆಂದಾಗಿ ಒಂದು ನಿರ್ಮಾಣ, ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಶೆಡ್ ನಿರ್ಮಾಣ ಮಾಡಿದ್ದಾರೆ. ಈ ಥರ ಒಂದು ಶೆಡ್ಡನ್ನು ಒಂದು ಹೋಗ್ಬೇಕಂತಂದ್ರೆ ನಿಮ್ಮ ಒಂದು ಅಂಗದ ಮಹಿಳೆಯರು ಯಾರಿದ್ದಾರೆ, ಆ ಮಹಿಳೆಯರು ಯಾರು ಒಂದು ಸಂಘದಾಗಿದ್ದರೆ ಅವರ ಒಂದು ಈ ಸ್ಕೀಮನ್ನು ಒಂದು ಫಲಾನುಭವಿಗಳು ಆಗಬಹುದು ಅಂತಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಬೇರೆದವ್ರಿಗೆಲ್ಲ ಇದೊಂದು ಆಗೋದಿಲ್ಲ. ಒಂದು ಸಂಘದ ವತಿಯಿಂದ ಯಾರು ಹೆಣ್ಮಕ್ಳು ಇರ್ತಾರಲ್ಲ ಮನೆಯೊಳಗೆ, ಅವರ ಒಂದು ಹೆಸರ ಮೇಲೆ ಒಂದು ಈ ಒಂದು ಸೆಲ್ಕೋ ಸೋಲಾರ್ ಕಂಪ್ನಿ ಅವ್ರ ಕಡೆಯಿಂದ ಇದೊಂದು ಸಹಾಯಧನ ನೀವು ಒಂದು ಪಡ್ಕೋಬೋದು ಅಂತ ಹೇಳ್ತಾ, ಮತ್ತು ಬನ್ನಿ ಸ್ನೇಹಿತರೆ, ಇವಾಗ ಈ ಒಂದು ಮಾಹಿತಿ ನಿಮಗೊಂದು ಹೆಂಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋದನ್ನು ಅನ್ಕೊಂತ ಎಲ್ರಿಗೂ ಟಾಟಾ ಬಾಯ್ ಬಾಯ್.